ಹಾಯ್, ಇದು ವೆನಸ್ಡೇ ವ್ಲಾಗ್. ಕ್ಯಾಲೆಂಡರ್ ಹೊಸ ವರ್ಷಕ್ಕೆ ಮೊದಲನೇ ಶಾಪಿಂಗ್ ನಾನು ದೇವರಿಗೆ ಮಾಡ್ಕೊಳ್ತಾ ಇದ್ದೀನಿ. ಇವ್ರು ತೋರಿಸ್ತಾ ಇರೋ ಎಲ್ಲ ಕಲರು ನಾನು ದೇವರಿಗೆ ಕೊಟ್ಟಾಗಿದೆ. ಹಾಗಾಗಿ ಫೈನಲ್ ಆಗಿ ಈ ಸೀರೆನ ಸೆಲೆಕ್ಟ್ ಮಾಡಿಕೊಂಡು ಪ್ಯಾಕ್ ಮಾಡಿಸ್ಕೊಳ್ತಾ ಇದ್ದೀವಿ. ಇದು ಇಳ್ಕಲ್ ಸೀರೆ. ಪ್ರತಿ ಸರಿ ಧಾರವಾಡಕ್ಕೆ ಹೋದಾಗ ಅಜಿತ್ ನನಗೆ ಧಾರವಾಡಲ್ಲಿ ಸಿಗೋ ಫೇಮಸ್ ಕಾಕಡ ಹೂ ಕೊಡಿಸ್ತಾರೆ. ಆ್ಯಂಡ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಸೌದತ್ತಿ ಕಡೆ ಹೊರಡ್ತಾ ಇದ್ದೀವಿ. ಧಾರವಾಡಿಂದ ಒಂದು 35 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಸೌದತ್ತಿ ಟೌನ್ ಇದೆ. ಅಲ್ಲಿಂದ ನಾವು ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ದೇವಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಪಾಪು ಕೂಡ ತುಂಬಾ ಕಂಫರ್ಟಬಲ್ ಆಗಿದ್ಲು. ಆ್ಯಂಡ್ ಪಾಪು ಹುಟ್ಟಾದ್ಮೇಲೆ ನಾವು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಯಲ್ಲಮ್ಮ. ನಾವು ಅವಾಗವಾಗ ಹೋಗ್ತಾನೇ ಇರ್ತೀವಿ, ಬಟ್ ಪಾಪು ಹುಟ್ಟಾದ್ಮೇಲೆ ಇದೇ ಫಸ್ಟ್ ಟೈಮ್. ಆ್ಯಂಡ್ ಈ ದೇವಿ ದೇವಸ್ಥಾನಕ್ಕೆ ತುಂಬ ಕಡೆಯಿಂದ ಭಕ್ತರು ಬರ್ತಾರೆ. ಆ್ಯಂಡ್ ತುಂಬ ಜನ ನಡ್ಕೊಳ್ತಾರೆ ದೇವಸ್ಥಾನಕ್ಕೆ. ನಮ್ಮ ಈ ಕ್ಯಾಲೆಂಡರ್ ಹೊಸ ವರ್ಷನ ನಾವು ದೇವಸ್ಥಾನಕ್ಕೆ ಹೋಗಿ ಪ್ರಾರಂಭ ಮಾಡೋಣ ಅಂತ ಅಂದ್ಕೊಂಡು ಈ ಯಲ್ಲಮ್ಮ ಬರ್ತಾ ಇದ್ದೀವಿ. ಹಾಗೆ ನಾನು ಉಡಿ ತುಂಬಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಹೀಗಾಗಿ ಉಡಿ ಎಲ್ಲ ತೊಗೊಂಡು ಬರ್ತಾ ಇದ್ದೀವಿ. ನಾವು ಹೋದಾಗ ಆಲ್ಮೋಸ್ಟ್ 3 ಗಂಟೆ ಮೇಲೆ ಆಗಿತ್ತು. ಹೀಗಾಗಿ ಅಷ್ಟೊಂದೇನು ರಶ್ ಇರಲಿಲ್ಲ. 4:30 6:30ವರೆಗೂ ದೇವಸ್ಥಾನ ಸ್ವಲ್ಪ ಹೊತ್ತು ಕ್ಲೋಸ್ ಆಗಿರುತ್ತೆ. ಸೊ ಹೀಗಾಗಿ ಅಷ್ಟೊಂದು ಜನ ಇರಲ್ಲ. ಬೆಳಗ್ಗೆ ಹೊತ್ತು ತುಂಬಾ ಕ್ರೌಡ್ ಇರುತ್ತೆ. ಆ್ಯಂಡ್ ಭಾನುವಾರ ಶನಿವಾರನೂ ಕ್ರೌಡ್ ಇರುತ್ತೆ. ನಾನು ಫಸ್ಟ್ ಟೈಮ್ ಈ ದೇವಸ್ಥಾನನ 4 ವರ್ಷದ ಹಿಂದೆ ನೋಡಿದ್ದು. ಆವಾಗಿಂದನೂ ನಾನು ಪ್ರತಿ ವರ್ಷ ಬರ್ತೀವಿ. ಆ್ಯಂಡ್ ನನಗೆ ಈ ದೇವಸ್ಥಾನಕ್ಕೆ ಬರೋದು ತುಂಬಾ ಇಷ್ಟ ಆಗುತ್ತೆ. ಈ ದೇವಸ್ಥಾನದಲ್ಲಿ ಏನೋ ಒಂಥರ ಶಕ್ತಿ ಇದೆ. ಪ್ರತಿ ಸರಿ ಬಂದಾಗೂ ನನಗೆ ಒಂಥರ ಬ್ಲೆಸ್ಡ್ ಕೈಂಡ್ ಆಫ್ ಫೀಲಿಂಗ್ ಬರುತ್ತೆ. ಆ್ಯಂಡ್ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಈ ತಾಯಿಯಲ್ಲಿ ಏನೋ ಒಂಥರ ಶಕ್ತಿ ಇದೆ. ನಾವೇನಾದರೂ ಭಕ್ತಿಯಿಂದ ಕೇಳಿಕೊಂಡ್ರೆ ಖಂಡಿತವಾಗ್ಲೂ ಅದು ನೆರವೇರುತ್ತೆ ಅಂತ ನನ್ನ ಅನಿಸಿಕೆ. ಪ್ರತಿ ವರ್ಷವೂ ನಾನು ಉಡಿ ತುಂಬಿಸ್ತೀನಿ. ಆ್ಯಂಡ್ ಉಡಿಗೆ ಬೇಕಾಗಿರೋ ಸಾಮಗ್ರಿಗಳನ್ನ ನಾನು ಧಾರವಾಡದಿಂದನೇ ತೊಗೊಂಡು ಬರ್ತೀನಿ. ನಿಮಗೆ ಇಲ್ಲಿ ಕೂಡ ಎಲ್ಲ ಥರದ ಸಾಮಗ್ರಿಗಳು ಸಿಗುತ್ತೆ. ಆದರೆ ಸೀರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ. ಆ್ಯಂಡ್ ಸೀರೆ ತುಂಬ ಚಿಕ್ಕದಿದ್ದರೆ ಅದನ್ನು ತಾಯಿಗೆ ಉಡಿಸಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಜೋಗುಳ ಬಾವಿ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿಂದ 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಕೂಡ ಏಕನಾಥ ಆ್ಯಂಡ್ ಜೋಗಿನಾಥ ದೇವರಿದೆ, ಸತ್ಯಮ್ಮ ಅಂತ ದೇವರಿದೆ. ಇಲ್ಲಿ ಯಾರಿಗೆ ಮಕ್ಕಳಾಗಲ್ಲ ಅಲ್ಲ, ಅವರು ಬಂದು ತಾಯಿ ಹತ್ರ ಬೇಡ್ಕೊಂಡು ತೊಟ್ಲು ಕಟ್ಟಿದ್ರೆ ಮಕ್ಕಳಾಗುತ್ತೆ ಅನ್ನೋ ನಂಬಿಕೆ. ಈ ಕ್ಯಾಲೆಂಡರ್ ಹೊಸ ವರ್ಷ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಆ ದೇವರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆ ನೀವು ಕೂಡ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ. ಹರಕೆ ತೀರಿಸ್ತಾ ಇದ್ದಾರೆ. ಅಂದರೆ ಸೊಂಟಕ್ಕೆಲ್ಲ ಬೇವಿನ ಸೊಪ್ಪನ್ನ ಕಟ್ಕೊಂಡ್ಬಿಟ್ಟು ಈ ರೀತಿ ಹರಕೆ ತೀರಿಸ್ತಾರೆ. ಆ್ಯಂಡ್ ಹರಕೆ ಜೊತೆ ಹಾಗೆ ಇವರು ಪಡುಲ್ಗಿ ಅಂತಲೂ ತುಂಬಿಸ್ತಾರೆ. ಪಡುಲ್ಗಿ ಅಂದರೆ ಈ ಥರ ಕಡುಬು ಎಲ್ಲ, ಹೋಳಿಗೆ, ರೊಟ್ಟಿ, ಚಪಾತಿ, ಪಲ್ಯ, ಮೊಸರನ್ನ ಅಂತ ತೊಗೊಂಡು ಬಂದು ಆ ತಾಯಿಗೆ ನೈವೇದ್ಯ ಕೊಡ್ತಾರೆ. ಹಾಗೆ ಅಲ್ಲಿ ಜೋಗಮ್ಮಗಳು ಅಂತ ಕೂತಿರ್ತಾರೆ, ಅವರು ಕೂಡ ಅದೇ ನೈವೇದ್ಯನ ಕೊಡ್ತಾರೆ. ಜೋಗುಳ ಬಾವಿ ಇರೋದು ಮಲಪ್ರಭಾ ನದಿ ದಂಡೆಯಲ್ಲಿ. ಆ್ಯಂಡ್ ಈ ನದಿ ಅಂದರೆ ನಂಗೆ ತುಂಬಾ ಇಷ್ಟ. ಯಾಕಂದರೆ ಇದ್ರದ್ದು ನೀರು ತುಂಬಾ ಸ್ವೀಟಾಗಿರುತ್ತೆ. ನದಿಗೊಂದು ನಮಸ್ಕಾರ ಮಾಡಿಕೊಂಡು ವಾಪಸ್ ನಮ್ಮ ಮನೆ ಕಡೆ ಹೊರಟ್ವಿ.